journey, it was a fantastic journey. Saundarya was a extraordinary. I'm not talking about a best actor. She was a best human being. ಐ ಆಮ್ ಯುವರ್ ಫಸ್ಟ್ ಫ್ರೆಂಡ್ ಇನ್ ದ ಸಿನಿಮಾ. Exactly. ನಾನು ಆದರ್ಶ. Correct. ಸೊ ಜಸ್ಟ್ ಐ ವಾಂಟ್ ಟು ಗಿವ್ ಯು ಸಮ್ ಸರ್ಪ್ರೈಸ್. ನೋಡೋಣ, ನಾನು ಯಾವುದು ಪ್ಲಾನ್ಡ್ ಆಗಿ ಬಂದಿಲ್ಲ ಅಥವಾ ಸ್ಕ್ರಿಪ್ಟೆಡ್ ಆಗಿ ಬಂದಿಲ್ಲ. ಅಮರ್ ನಂಗೆ ಹೇಳಿದ್ರು, ಗಿರೀಶ್ ಯು ಆರ್ ನಾಟ್ ಫಾರ್ ಕನ್ನಡ ಇಂಡಸ್ಟ್ರಿ, ಲೆಟ್ ಅಸ್ ಗೋ ಟು ತೆಲುಗು or ತಮಿಳ್. ಹೇಳಿದ್ರಾ? Yes. Unfortunately, ಅದೇ that did not happen. ಇವನು ಆಕ್ಟಿಂಗ್ ಬರ್ಲಿಲ್ಲ ಅನ್ಸುತ್ತಲ್ವಾ ಆಮೇಲೆ? ಇಲ್ಲ, ನಾನು ಅದಾದ್ಮೇಲೆ ಮಾಡಿದೆ ಫಿಲ್ಮ್ಸ್, ಬಟ್ ಸರ್ಪ್ರೈಸಿಂಗ್ಲಿ ಇವತ್ತೇ ರಾಜೇಂದ್ರ ಸಿಂಗ್ ಬಾಬು ಸರ್ ಫೋನ್ ಮಾಡಿದ್ರು. ನಾನ್ ನಿಮ್ದೆಲ್ಲ ಆನ್ಲೈನ್ ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಪಾಪ ಎಷ್ಟೋ ಜನರದ ಕಥೆನ ನೀವು ಆನ್ಲೈನ್ ತಗೊಂಡ್ಬರ್ತಿದ್ರಾ, ಎಷ್ಟೊಂದು ಇನ್ಫಾರ್ಮೇಶನ್ ಕೊಡ್ತಿದ್ರಾ, ಮಚ್ ನೀಡೆಡ್. ನೂರೊಂದು ನೆನಪು. ಅದಾದ್ಮೇಲೆ ನಾನು ಮಾತಾಡಿದೆ ಕಿಟ್ಟಿ ರಂಗಮಂಚದ ಈ ಸರ್ ನನ್ನ ಕ್ಯಾರೆಕ್ಟರ್ ಏನು ಸರ್ ಅಂತ ಹೇಳಿದೆ. ಈಸ್ ಎ ಟೋಟಲಿ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ನಾನು ಆ ಟೈಮಲ್ಲಿ ಧೋನಿ ಸಾಗಲಿ ಶೂಟಿಂಗ್ ಆಗೋ ಮುಂಚೆ ರಿಲೀಸ್ ಆದದ್ದು, ನಮ್ಮ ಹಿಂದಿಯಲ್ಲಿ ರಿಲೀಸ್ ಆದದ್ದು ಬಾಜಿಗರ್, ಡರ್. ನನ್ನ ತಲೆಯಲ್ಲಿ ಅದೇ, ಬಿಕಾಸ್ ಆಂಟಿ ಕ್ಯಾರೆಕ್ಟರ್ ಅಂದ್ರೆ ಬಿಕಾಸ್ ನೆಗೆಟಿವ್ ಕ್ಯಾರೆಕ್ಟರ್ ಈಸ್ ಶಾರುಖ್, ಆಂಟಿ ಹೀರೋ. I was really fascinated with that particular thing. I did not know anything. ಅದಾದ್ಮೇಲೆ ನಾನು ಓಕೆ ವಿ ಸ್ಟಾರ್ಟೆಡ್ ಬಟ್ ದ ಜರ್ನಿ, ನಾನು ಅದೇ ಹೇಳಿದ್ನಲ್ಲ, ನಾನು ಆ ಜರ್ನಿ, ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ಸೌಂದರ್ಯ ವಾಸ್ ಅ ಎಕ್ಸ್ಟ್ರಾರ್ಡಿನರಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅ ಬೆಸ್ಟ್ ಆಕ್ಟರ್, ಶಿ ವಾಸ್ ಅ ಬೆಸ್ಟ್ ಹ್ಯೂಮನ್ ಬೀಯಿಂಗ್. ನಾನು ಇದನ್ನಗಿರಿ ಸುಮಾರು ಸಿ ನಂದು ನಿಮ್ದು ಕಾಂಬಿನೇಷನ್ ಕಡಿಮೆ, ಬಟ್ ಅಲ್ಲೇ ಬೈಸ್ಕೊಂಡಿರ್ತೀವಲ್ಲ ನಾವೆಲ್ಲ ಶೂಟಿಂಗ್ ಸ್ಪಾಟ್ ಅಲ್ಲಿ. ನಮ್ ಜ್ಞಾಪಕ ಇದೆಯಾ, ನಿಮ್ಮ ಮನೆ ಪೋರ್ಷನ್ ಕುಮಾರ ಪಾರ್ಕ್, ರೈಲ್ವೆ ಪೆಲ್, ಅಲ್ಲಿ ನಂದು ನಿಮ್ದು ಒಂದು ಫೋಟೋ ಇದೆ. ಆ ಫೋಟೋ ಅಲ್ಲಿ ತೆಗ್ದಿದ್ದು ನಾವು. ಅಂದ್ರೆ ನನ್ ಶೂಟಿಂಗ್ ಇರ್ಲಿ ಬಿಡ್ಲಿ, ನಮ್ ಪೋರ್ಷನ್ ನಾವ್ ಬಂದ್ಬಿಟ್ಟು ಜೊತೆಗಿರ್ತಾ ಇದ್ವಿ. ಅವಾಗ ಐ ಥಿಂಕ್ ಐ ಆಮ್ ಯುವರ್ ಫಸ್ಟ್ ಫ್ರೆಂಡ್ ಇನ್ ದ ಸಿನಿಮಾ. ಎಕ್ಸಾಕ್ಟ್ಲಿ. ನಾನು ಆದರ್ಶ. ಕರೆಕ್ಟ್. ಸೊ ಜಸ್ಟ್ ಐ ವಾಂಟ್ ಟು ಗಿವ್ ಯು ಸಮ್ ಸರ್ಪ್ರೈಸ್. ನೋಡೋಣ, ನಾನು ಯಾವುದು ಪ್ಲಾನ್ಡ್ ಆಗಿ ಬಂದಿಲ್ಲ ಅಥವಾ ಸ್ಕ್ರಿಪ್ಟೆಡ್ ಆಗಿ ಬಂದಿಲ್ಲ. ಇವಾಗ ಧೋನಿ ಸಾಗಲಿ ವಿಷಯನ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನನಗೆ ಐ ವಾಂಟ್ ಯು ಟು ಗೆಟ್ ಕನೆಕ್ಟೆಡ್. ಇವಾಗ ನಾನು ಕನೆಕ್ಟ್ ಆದೆ, ಬಟ್ ಹಾಗೇನೆ ನನ್ನ ಧೋನಿ ಸಾಗಲಿಯ ನಮ್ಮ ಕೆಲವು ಸ್ನೇಹಿತರನ್ನ ಜಸ್ಟ್ ಐ ವಾಂಟ್ ಟು ಗೆಟ್ ಕನೆಕ್ಟೆಡ್. ಅವ್ರಿಗೆ ನಾನು ಸರ್ಪ್ರೈಸ್ ಕೊಡ್ತೀನಿ, ಸರ್ಪ್ರೈಸ್ ಹೇಳ್ತೀನಿ, ನೋಡೋಣ ಹೌ ದೇ ವಿಲ್ ರಿಯಾಕ್ಟ್ ಅಂತ. 1 ಸೆಕೆಂಡ್. ಸೊ ನನಗೆ ಖುಷಿ, ನಮ್ಮ ಟೀಮಿನ ಗ್ಯಾಂಗ್ ಅಲ್ವಾ ನಾವೆಲ್ಲನೂ. ತೆಗ್ದಿಲ್ಲ, ಓಕೆ ನೋಡೋಣ, ಫೋನ್ ಮಾಡ್ಬೋದು. ಎಸ್ ಗಿರಿ, ಅಲ್ಲಿ ಬಂದ್ರೆ ಏನು ಜ್ಞಾಪಕ ಇದೆಯಾ ಫಸ್ಟ್ ಶಾರ್ಟ್ ತೆಗ್ದಿದ್ದು? ಫಸ್ಟ್ ಶಾರ್ಟ್ ಐ ರಿಮೆಂಬರ್, ನಾವೊಂದು ಓಲ್ಡ್ ಹೌಸ್ ದಟ್ ಒಂದು, ನಾನು ಅವಳನ್ನು ಮೀಟ್ ಆಗೋದು ಆಫ್ಟರ್ ವೆರಿ ಲಾಂಗ್ ಟೈಮ್. ಐ ಮೀಟಿಂಗ್ ಹರ್. ಸೌಂದರ್ಯ, ದೇ ಜಸ್ಟ್ ಟೋಲ್ಡ್ ಮಿ ಆಫ್ಟರ್ ಲಾಂಗ್ ಟೈಮ್ ಯು ಆರ್ ಮೀಟಿಂಗ್. ಐ ಡಿಡ್ ನಾಟ್ ವಾಟ್ ಇಸ್ ದ ಎಕ್ಸ್ಪ್ರೆಷನ್. ಇವಳು ಪಾಪ ನಂಗೆ ಸೌಂದರ್ಯ ಯೂಸ್ ಟು ಟೀಚ್ ಮಿ ಆಲ್ ದಿಸ್ ಎಕ್ಸ್ಪ್ರೆಷನ್ಸ್. ನನಗೆ ಗೊತ್ತು, ಅಂದ್ರೆ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಅದೇ ಐ ಸ್ಟಿಲ್ ಲೈಕ್ ನಂಗೆ ಇಷ್ಟು ಫ್ರೆಶ್ನೆಸ್ ಇದೆ ಅಂದ್ರೆ ಐ ಡೋಂಟ್ ಫೀಲ್ ದಟ್, ಐ ಡೋಂಟ್ ವಾಂಟ್ ಟು, ನಾನು ನೆನೆಸೋದೇ ಇಲ್ಲ ಅವತ್ತು ಇಲ್ಲ ಅಂತ. I don't want to remember that sad part. I will always cherish the memories she's with us. ಆ್ಯಂಡ್ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಗಿರಿ, ರಾಜೇಂದ್ರ ಸಿಂಗ್ ಬಾಬು ಸರು ಸ್ವಲ್ಪ ಪರ್ಫೆಕ್ಷನಿಸ್ಟು. ಅವ್ರಿಗೆ ಏನು ಬೇಕು ಅದೇ, ಅವ್ರು ಬರೋವರೆಗೂ ಅದು ನನ್ನಂಥ ಒಂದು ಚಿಕ್ಕ ಪಾತ್ರ ಮಾಡಿರೋ ಕಲಾವಿದ ಇರ್ಬೋದು, ಇಲ್ಲ ನಿಮ್ಮಂಥ ಹೀರೋ ಮಾಡಿರೋದು ಇರ್ಬೋದು. ಕೆಲವೊಂದು ಸತಿ ಸಿಂಗ್ ಬಾಬು ಸರ್ ಮೂಡ್ ಸ್ವಿಂಗ್ಗಳಾದಾಗ, ನಾವು ಆರ್ಟಿಸ್ಟ್ಗಳು ತಪ್ಪು ಮಾಡಿದಾಗ ಆ್ಯಸ್ ಎ ಡೈರೆಕ್ಟ್ರಾಗಿ ನಮ್ಗೆ ಅರ್ಥ ಆಗುತ್ತೆ ಅವತ್ತಿನ ಅವರ ಪ್ರೆಷರು. ಬಟ್ ಆ ಕಡೆ ನಾನು ನೀವೆಲ್ಲ ಬಂದು ಏನಪ್ಪ ಹಿಂಗೆ ಬೈತಾರೆ, ಏನಕ್ಕೆ ನಾವು ಯಾರ ಹತ್ರ ಬೈಸ್ಕೊಂಡಿಲ್ಲ, ಹಿಂಗೆ ಇದೆಲ್ಲ ನಾವು ಮಾತಾಡ್ಕೊಂಡಿದ್ದು ಉಂಟು. ಬಟ್ ಆ ಟೈಮ್ನಲ್ಲಿ ಐ ಹ್ಯಾವ್ ಸೀನ್ ನಿಮ್ಮ ವಿಚಾರದಲ್ಲಿ ಸೌಂದರ್ಯ ಮೇಡಮ್ ಅವರು ಬಂದು, ಒಂದಲ್ಲ 2 ಟೇಕ್ ಆದರೂ ಶಿ ವಾಸ್ ವೆರಿ ವೆರಿ ಕೋಆಪರೇಟಿವ್. ಎಸ್, ವೆರಿ ಮಚ್ ಕೋಆಪರೇಟಿವ್, ನೋ ಡೌಟ್ ಅಬೌಟ್ ಇಟ್. ಅವರಾಗಲಿ ಅಮರ್ ಆಗಲಿ, ಇಟ್ ವಾಸ್ ದಟ್. ನೋಡಿ, ಐ ಟೆಲ್ ಯು ಒನ್ ಮೋರ್ ಥಿಂಗ್. ಅಮರ್ ನಂಗೆ ಹೇಳಿದ್ರು, ಗಿರೀಶ್ ಯು ಆರ್ ನಾಟ್ ಫಾರ್ ಕನ್ನಡ ಇಂಡಸ್ಟ್ರಿ, ಲೆಟ್ ಅಸ್ ಗೋ ಟು ತೆಲುಗು or ತಮಿಳ್. ಹೇಳಿದ್ರಾ? ಎಸ್. ಅನ್ಫಾರ್ಚುನೇಟ್ಲಿ ಅದೇ ದಟ್ ಡಿಡ್ ನಾಟ್ ಹ್ಯಾಪನ್. ಆ್ಯಂಡ್ ನಿಮ್ಮ ಆ ಪಾತ್ರ ಶ್ರೀನಾಥನ ಪಾತ್ರ, ಆ ಪಾತ್ರ ಎಷ್ಟು ಮೈನಮ್ಮ ವಾಸ್ ದೇರ್. ಶಿ ವಾಸ್ ಮೈ ಮದರ್. ನಿಮ್ಮ ತಾಯಿ ಪಾತ್ರ. ಆ್ಯಂಡ್ ನಮ್ಮ ಆದರ್ಶ ಇದ್ರು. ಆ್ಯಂಡ್ ನಿಮ್ಮ ಫಸ್ಟ್ ವೈಫ್ ಕ್ಯಾರೆಕ್ಟರ್ ರೂಪಾ ಅಯ್ಯರ್ ವಾಸ್ ದೇರ್. ರೂಪಾ ಅಯ್ಯರ್ ಇದ್ರು. ಸೊ ಇದೆಲ್ಲ ಒಂದು ಒಂದು ಕುಟುಂಬ ತರ, ಒಂದು ಶಂಕರ ಬ್ರದರ್ ಇನ್ ಲಾ.
ಸೊ ನನಗೆ ಚೆನ್ನಾಗಿ ಜ್ಞಾಪಕ ಇರೋದಂದ್ರೆ ಒಂದು ಸೀನ್ಗಿರಿ ಅಲ್ಲಿ ಕುಮಾರ ಪಾರ್ಕ್ ಮನೆಯಲ್ಲಿ ನಿಮ್ಮ ಮನೆ ಪೋರ್ಷನ್ ಶೂಟ್ ಮಾಡ್ತಿರ್ಬೇಕಾದ್ರೆ ನಿಮ್ಮದು ಸೌಂದರ್ಯ ಅವ್ರದ್ದು ಕ್ಲಾಶ್ ಆಗೋ ಸೀನ್, ಎಸ್ ಜಗಳ ಆಗುತ್ತೆ ಅಂದರೆ ಎಸ್ ವೆಲ್ ಹತ್ರ ವೆಲ್ ಬಾವಿ ಹತ್ರ ಅಂದರೆ ಅಲ್ಲಿ ಗೊತ್ತಾಗಿರುತ್ತೆ ನೀವು ಕೆಲಸ ಸುಳ್ಳು ಹೇಳಿರ್ತೀರ ಅಂತ, ಅದ್ರದ್ದು ಆರ್ಗ್ಯುಮೆಂಟ್ ನಡೆಯುವಂಥ ಸೀನು. ಇಟ್ ವಾಸ್ ವೆರಿ ಇಂಟೆನ್ಸ್ ಸೀನ್. ಅವಾಗ ಗಿರೀಶ್ಗೆ 20 ವರ್ಷ, ನಾವೆಲ್ಲ 21 ವರ್ಷ. ವೆರಿ ಐ ವಾಸ್ ಜಸ್ಟ್ 17 years old. ನಮಗೊಂದು 18, ನಾನು 1 ವರ್ಷ ದೊಡ್ಡವನು, ನಾನು 1 ವರ್ಷ ದೊಡ್ಡವನು ಗಿರೀಶ್ಗಿಂತ. ಸೊ ನಮಗೆಲ್ಲ ಹುಡುಗಾಟಿಕೆ ಏಜು. ಕರ್ಕೊಂಬಂದು ಕ್ಯಾಮ್ರಾ ಮುಂದೆ ನಿಲ್ಲಿಸ್ಬಿಟ್ಟಿದ್ದು. ಅವತ್ತಿನ ಪಾಪ ಟೆಕ್ನಿಷಿಯನ್ಸ್ಗಳು ನಮ್ಮನ್ನ ತಿದ್ದಿ ಇಷ್ಟು ಹೇಳ್ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲ 100%. ಡಿ ವಿ ರಾಜಾರಾಮ್ ಸರ್, he was one of my, ನನ್ಗೆ ಹೇಳ್ದೆ, ನನಗೆ ಆ ಟೈಮಲ್ಲಿ ಟು ಬಿ ಫ್ರ್ಯಾಂಕ್ ಮೈ ಇಂಟ್ರಡಕ್ಷನ್ ವಾಸ್ ನನ್ನ ಇಂಟ್ರಡಕ್ಷನ್ ಆಗಲಿ ನಂದು ಪಿಕಪ್ ಆಗಲಿ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಡಿ ವಿ ರಾಜಾರಾಮ್ ಸರ್ ಇದ್ರು, ಮತ್ತೆ ಎಸ್ ವಿ ರಾಜನ್ ಸಿಂಗ್ ಬಾಬು ಇದ್ರು. ಸೊ ದೇ ಗೇವ್ ಮಿ ಅ ಗುಡ್ ಬ್ರೇಕ್. ಬಟ್ ಅದೇ ಹೇಳಿದಲ್ಲ, ಇಟ್ ಡಿಡ್ ನಾಟ್. ಇಲ್ಲ, ನನಗೆ ಈ ಫೋನ್ ನಾನು ಏನಕ್ಕೆ ಈಗಲೇ ಟ್ರೈ ಮಾಡ್ತೀನಿ ಅಂದರೆ ಇದು ಈಗ ಮಾತಾಡ್ಬಿಟ್ರೆ, ಯಾಕೆಂದ್ರೆ ನಾನು ನೆಕ್ಸ್ಟ್ ಬೇರೆ ವಿಷಯಕ್ಕೆ ಹೋಗ್ಬಿಡ್ತೀನಿ. ಇಲ್ಲಿ ಒಂದು 2-3 ಜನನ ನನಗೆ ಮಾಡಿಸೋದಕ್ಕೆ ಇಷ್ಟ. ಇವರು ಡೆಫಿನೆಟ್ಲಿ ಫೋನ್ ಎತ್ತುತ್ತಾರೆ, ಅವರು ಫೋನ್ ಎತ್ತುತ್ತಾರೆ ಪಾಪ, ಅಂತಲ್ಲ. ಇದು ಡೆಫಿನೆಟ್ಲಿ, ಯಾಕೆಂದರೆ ದೋಣಿ ಸಾಗಲಿ ವಿಷಯ ಬಂದಾಗ್ಲೇನೆ ನಾವು ಇದನ್ನ ಮಾಡಬೇಕು. ಆಮೇಲಿಂದ ಮಾಡಿಬಿಟ್ರೆ ಸರಿ ಇರಲ್ಲ. ಈಗ ನೋಡಿ ಈ ಸಾಹೇಬ್ರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಸ್ಪೀಕರ್ ಫೋನ್ ಆನ್ ಮಾಡಿದೀನಿ, ಕ್ಯಾಮ್ರಾ ಅಲ್ಲಿ ನಿಮ್ ವಾಯ್ಸ್ ಕೇಳಿಸ್ತಾ ಇದೆ, ರೋಲ್ ಆಗಿದೆ. ಇಲ್ಲಿ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ನಮ್ ದೋಣಿ ಸಾಗಲಿ ಬಗ್ಗೆ ಮಾತಾಡ್ತಾ ಇದ್ದೆ. ಓಕೆ ಸರ್. ಸೊ ದೋಣಿ ಸಾಗಲಿ ಅಂತ ತಕ್ಷಣ ನಿಮ್ಮನ್ನ ನೆನ್ಸ್ಕೊಳ್ಳದೆ ನಾನು ಸಿಂಗ್ ಬಾಬು ಅವ್ರು ಎಷ್ಟು ಮುಖ್ಯ ಆಗ್ತಾರೋ ನೀವು ನಮ್ಗೆ ಅಷ್ಟೇ ಮುಖ್ಯ ಆಗ್ತೀರಾ. ಓಕೆ. ಯಾಕೆಂದ್ರೆ ಅನ್ನದಾತರು, ನಮ್ಗೆ ಅವಕಾಶ ಕೊಟ್ಟವ್ರು ನೀವು. ಓಕೆ ಸರ್. ಸೊ ಇಲ್ಲಿ ಒಬ್ರು ಸ್ನೇಹಿತರು ನಮ್ಮ ದೋಣಿ ಸಾಗಲಿ ಸಿನಿಮಾದ ನಾಯಕ ನಟರು ನಮ್ ಜೊತೆಗಿದ್ದಾರೆ. ಅವ್ರನ್ನ ಹಂಗೆ ಕನೆಕ್ಟ್ ಮಾಡ್ತಾ ಇದೀನಿ, ಮಾತಾಡಿ ಸರ್. ಹಂಗೇನೆ ಮಾತಾಡ್ತಾ ಬನ್ನಿ ಸರ್. ಸರ್ Hello sir. Oh sir, my god. sir, ಹೆಂಗೆ? How are you? How are you sir? Yeah, I'm fine. How are you? Hey, I'm fine sir. Yeah. I met Maruti sir. Oh, okay, but shockingly. Yes sir. Yes sir. Good. How are you sir? Yes sir, I'm All fine well? sir. I'm fine sir. I heard that you have one cinema theater. You are running some cinema theater. Yeah sir. Yes sir. Yes. Good sir. Yes sir. Great sir. Great talking to you sir. Yeah sir. So what are you doing now? So I'm into business sir. I have got a business in Bombay. Okay. And also in Mangalore. Okay. Yes sir. You are put up in Mangalore or Bombay? I'm my residence, my family is in Mangalore. Okay. But ನಂದು business ಎಲ್ಲ ಬಾಂಬೆ ಅಲ್ಲಿ ಇದೆ sir. Oh, very good sir. Yes sir. On sir. We'll meet up sir. We'll some Yes, sir. when I come to Bangalore I'll meet you. Yes sir. Okay sir. 100% Yes. sir. We have to. Yes sir. Surely sir. Yes sir. We have to. ಎಲ್ಲ ನಮ್ ದೋಣಿ ಸಾಗಲಿ ಟೀಮ್ ನ ರಿಯೂನಿಯನ್ ಮಾಡಿ ಸರ್. ಅದಕ್ಕೆ ಪ್ರಯತ್ನ ಇದೆ, ನಂದಿ ನಾವು ಆಗ್ತಾ ಇರೋದು. Yes sir. 100% ಮಾಡೋಣ ಸರ್. ನಮ್ಗೆ ಏನಂತಂದ್ರೆ ದೋಣಿ ಸಾಗಲಿ ಅಂತಾರಂಗೇನೆ ನೀವು, ನಿಮ್ ತಂದೆಯವರು, ನಿಮ್ಮ ಚಿಕ್ಕಪ್ಪನವರು ಎಲ್ರು ಜ್ಞಾಪಕ ಬರ್ತೀರಾ ಸ್ನೇಹಿತರೆ. ಇದು ಪಾರಿಜಾತ ಮಧು ಅವರು, ನಮ್ಮ ಮುದುಕೃಷ್ಣ ಅವ್ರ ಮಗ, ನಮ್ಮ ಸಿನಿಮಾದ ನಿರ್ಮಾಪಕರು. ನಮ್ಗೆಲ್ಲ ಅವಕಾಶ ಕೊಟ್ಟರು. ಇವ್ರು ನಮ್ಮ ಏಜ್ ಅವರೇ. ಇವ್ರ ಹತ್ರ ಸ್ವಲ್ಪ ನಾವು ಸಲಿಗೆಯಿಂದ ಇರ್ತಾ ಇದ್ವಿ, ಆದ್ರೆ ಇವ್ರ ಚಿಕ್ಕಪ್ಪ ಇವ್ರಪ್ಪ ಅಂದ್ರಲ್ಲ ಭಯ ನಮ್ಗೆ. ಸೊ ದೋಣಿ ಸಾಗಲಿ ಬಗ್ಗೆ ಮಾತಾಡಿದಾಗ ನಿಮ್ಮನ್ನ ಮಾತಾಡಿಸ್ಲೇಬೇಕಾಗಿತ್ತು ಮಧು ಅವರೇ, ಅದಕ್ಕೆ ಫೋನ್ ಮಾಡಿದ್ವಿ ಸರ್. ಏನ್ ಹೇಳ್ತೀರಾ ಸರ್? ನಿಮ್ ನಾಯಕ ನಟನ ಸಂದರ್ಶನ ಮಾಡ್ತಾ ಇದೀನಿ ಗಿರೀಶ್ ಅವರು. ಬಹಳ ಸಂತೋಷ ಆಯ್ತು ಸರ್. ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಮಧು ಸರ್. ಥ್ಯಾಂಕ್ ಯು. ಸಿಗೋಣ ಸರ್. ಎಲ್ಲರೂ ಸಿಗೋಣ. Thank you. ಸೊ ಮಧು ಅವರು, ಸೊ ಜಸ್ಟ್ ಗೆಟಿಂಗ್ ಕನೆಕ್ಟೆಡ್. ನಾವೀಗ ಬಿಸ್ನೆಸ್ ಅಲ್ಲಿ ಬಂದ್ಮೇಲೆ it is not an easy thing to introduce some persons. Correct. Putting the money to someone who they trust us, ಅದು ಬಹಳ ಒಂದು ಖುಷಿ ಆಗುತ್ತೆ ನಂಗೆ. ಕರೆಕ್ಟ್. ಇನ್ನೊಬ್ರು ಇದೊಂದು ಮಾಡೋಣ ಡೆಫಿನೆಟ್ಲಿ. ಐ ಥಿಂಕ್ ಮಾರುತಿ ಸರ್ ಅಲ್ಲ, ಅವರಿಗೆ ಕೇಳೋದಿಲ್ಲ. ಮಾರುತಿ ಸರ್ ಅಲ್ಲ, ಇದಿನ್ನೊಬ್ರು ನಿಮ್ಗೆ ಸರ್ಪ್ರೈಸ್ ಆಗುತ್ತೆ ಇದು. ಯಾಕೆಂದ್ರೆ ನನಗೆ ಗೊತ್ತಿರೋಂಗೆ ನೀವು ಮಾತಾಡಿರಲ್ಲ ಗಿರಿ. ತುಂಬಾ ಆಧ್ಯಾತ್ಮಿಕ ವ್ಯಕ್ತಿ. ಆದರ್ಶ್. ಹಲೋ ನಮಸ್ತೆ. ನಮಸ್ಕಾರಮ್ಮ. ಸಾರಿ, ಚೆನ್ನಾಗಿದ್ದೀನಿ. ನಿಮ್ಗೆ ಸಡನ್ ಆಗಿ ಒಂದು ಸರ್ಪ್ರೈಸ್ ಕೊಡೋದಕ್ಕೆ ಫೋನ್ ಮಾಡಿದೆ. ಓಕೆ ಮಾತಾಡ್ಬೋದಲ್ವಾ? 2 ನಿಮಿಷ ಮಾತಾಡ್ಬೋದಲ್ವಾ?
ಏನಿಲ್ಲ, ಇಲ್ಲಿ ನಿಮ್ಮ ಒಬ್ರು ಹೀರೋ ಜೊತೆ ಕೂತಿದ್ದೀನಿ, ಇಂಟರ್ವ್ಯೂ ಮಾಡ್ತಾ ಇದೀನಿ, ಸ್ಪೀಕರ್ ಫೋನ್ ಅಲ್ಲಿ ಇದೀನಿ, ಕ್ಯಾಮ್ರಾಸ್ ಆನ್ ಆಗಿದೆ, ನಿಮ್ ವಾಯ್ಸ್ ಎಲ್ಲ ಕೇಳಿಸ್ಕೊತಾ ಇದೀವಿ. ಒಂದ್ ನಿಮಿಷ ಆಗರೀರಿ, ಒಂದ್ ನಿಮಿಷ, ನಮ್ ನಾಯಿಗಳು ಬೊಗಳ್ತಾರೆ ಸರ್ ಇವಾಗ. ಓಕೆ ಮಾ, ಇಲ್ಲಿ ನಾವೆಲ್ಲ ಹಳೇದು, ನೀವು, ನಾನು, ನಮ್ಮ ದುಂಬಿ, ಆದರ್ಶ, ನಾವೆಲ್ಲ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು. ದೋಣಿ ಸಾಗಲಿ ಟಿವಿ ಸೀರಿಯಲ್, ದೋಣಿ ಸಾಗಲಿ, ಆಮೇಲೆ ಮಾಡರ್ನ್ ಹೆಂಡತಿ ಸೀರಿಯಲ್ ದೋಣಿ ಸಾಗಲಿ. ಸೊ ಆ ದೋಣಿ ಸಾಗಲಿಗೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿ ನನ್ನ ಪಕ್ಕದಲ್ಲಿದ್ದಾರೆ. ಫಸ್ಟ್ ಟೈಮ್ ಆಫ್ಟರ್ 27 ಇಯರ್ಸ್ ಕ್ಯಾಮರಾ ಮುಂದೆ ಕರ್ಕೊಂಡ್ಬಂದು ಇಂಟರ್ವ್ಯೂ ಮಾಡ್ತಾ ಇದೀನಿ. ಅವ್ರಿಗೆ ಕೊಡ್ತೀನಿ. ನಿಮ್ಗೆ ಕಣ್ಣಿಡಿಯೋದ್ ಕಷ್ಟ ಆಗ್ಬೋದು, ಆಮೇಲೆ ಅವರೇ ಹೇಳ್ತಾರೆ. ಅವರು ಕಣ್ಬಿಟ್ಟು ನೋಡ್ತಾ ಇದಾರೆ, ಯಾರು ಅಂತ ಗೊತ್ತಾಗ್ತಿಲ್ಲ. ಇವಾಗ ಫೋನ್ ಕೊಟ್ರೆ ನಿಮ್ ಹೆಸರು ನೋಡಿ ಗೊತ್ತಾಗುತ್ತೆ ಅವ್ರಿಗೆ. 1 second ಫೋನ್ ಕೊಡ್ತೀನಿ. ಯು ವಾಂಟ್ ಟು ಟಾಕ್ ಟು? ಶೋರ್. Oh my God. Hello, namaste. Namaste, Rupa Iyer. Yes, Ji. Oh my God. What a surprise. ರಘುರಾಮ್ ಸರ್ ಇವತ್ ನನಗೆ ಅವರೇ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಅವ್ರು ಇಷ್ಟು ದಿನ ಫೋನ್ ಮಾಡಿರ್ಲಿಲ್ಲ. Okay. ಅವ್ರ ಮಗಳನ್ನ ಆಕ್ಟ್ ಮಾಡಿಸಿದ್ದೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ. Is it? Acha. Okay, Rupa, I am Girish here. ಗಿರೀಶ್ ಜಿ, ನಾನು ಯಾವಾಗ ಭೇಟಿ ಮಾಡಿದ್ದೆ ನಂಗೆ ನೀವು ಭೇಟಿ ಮರ್ತೋಗಿದೆ. ಮಾಡಿಲ್ಲ, ನೀವು ಫಸ್ಟ್ ನೀವು ನಮ್ಮೊಟ್ಟಿಗೆ ಆಕ್ಟ್ ಮಾಡಿದ್ರಿ. ಓಕೆ ಅದೊಂದೇ ಫಿಲಮ್, ಅದೊಂದೇ ಸತಿ ಇವ್ರು ನೋಡಿರೋದು. Yes, correct. I remember that. ದಟ್ಸ್ ಸೋ ನೈಸ್. Yes. I have seen you. You directed the movie also, right? ಹೌದು. ನಾನು ನಾನು ಡೈರೆಕ್ಷನ್ ಗೆ ಬಂದಿದ್, ನಾನು ಆಕ್ಟಿಂಗ್ ಮಾಡ್ಲಿಲ್ಲ. ಅವರು ಡೈರೆಕ್ಟರ್ ತುಂಬಾ No, ನಾನು ನೋಡಿದ್ದೇನೆ. I follow you. ದಟ್ಸ್ ಸೋ ನೈಸ್ ಗಿರೀಶ್ ಜಿ. I follow you. ಅಂಡ್ ಮೇಜರ್ ಅವರು ನನ್ನ ಒಳ್ಳೆ ಫ್ರೆಂಡ್ ಗೌತಮ್ ಅಂತ ಅವರ. ಅದೇ ನಿಜ. ನನ್ನ ಆಕ್ಚುಲಿ ನನ್ನ ಹಸ್ಬೆಂಡ್ ಮತ್ತೆ ಇವ್ರು ರಘುರಾಮ್ ಸರ್ ಎಲ್ಲ ತುಂಬಾ ಕ್ಲೋಸ್ ಫ್ರೆಂಡ್ಸ್. Okay. Good. ರಘುರಾಮ್ ಜಿ ಅವ್ರ ಫ್ಯಾಮಿಲಿ ನಾವೆಲ್ಲ ಒಳ್ಳೆ ಫ್ರೆಂಡ್ಸ್. ಅವ್ರ ಮಗಳು ಒಳ್ಳೆ ಸಿಂಗರ್, ಚಿಕ್ಕ ಮಗಳು ಒಳ್ಳೆ ಆಕ್ಟರ್. ನಾನು ಆಸೆ ಪಟ್ಟವಳನ್ನ ಹಾಕೊಂಡೆ ನನ್ನ ಅಡ್ವರ್ಟೈಸ್ಮೆಂಟ್ ಅಲ್ಲಿ. Very good. ನೀವೂನು ಆಕ್ಟಿಂಗ್ ಬರ್ಲಿಲ್ಲ ಅನ್ಸುತ್ತಲ್ವಾ ಆಮೇಲೆ? ಇಲ್ಲ, ನಾನು ಅದಾದ್ಮೇಲೆ ಮಾಡಿದೆ ಫಿಲ್ಮ್ಸ್, ಬಟ್ ಸರ್ಪ್ರೈಸಿಂಗ್ಲಿ ಇವತ್ತೇ ರಾಜೇಂದ್ರ ಸಿಂಗ್ ಬಾಬು ಸರ್ ಫೋನ್ ಮಾಡಿದ್ರು. Is it? Okay. ಅದೇ ಅವಾಗ ನಾವೆಲ್ಲ ಭೇಟಿ ಮಾಡಿದ್ದಲ್ಲ, ಸರಿ. ಲಾಂಗ್ ಆಗೋ. Long back. Yes. ನೈಸ್ ಟಾಕಿಂಗ್ ಟು ಯು Same ಸರ್. here, ಒಳ್ಳೇದಾಗ್ಲಿ. Yes, Thank same here, you. Rupa. Okay. Thank you, Ji. Thank you very much. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್ ಸರ್. ನಾನ್ ನಿಮ್ದೆಲ್ಲ ಆನ್ಲೈನ್ ನೋಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ಪಾಪ ಎಷ್ಟೋ ಜನರದ್ದು ಕಥೆನ ನೀವು ಆನ್ಲೈನ್ ತಗೊಂಡ್ಬರ್ತಿದ್ದೀರಾ, ಎಷ್ಟೊಂದು ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ. ಮಚ್ ನೀಡೆಡ್. ಥ್ಯಾಂಕ್ ಯು. ನಿಮ್ಮ ಗೌತಮ್ ಅವ್ರ ಸಪೋರ್ಟ್ ಅದಕ್ಕೆ ತುಂಬಾ ಇದೆ. ಸೊ ನಿಮ್ಮ ಗೌತಮ್ ಸಾಂಗ್ಸ್ ಎಲ್ಲ ಮಾಡಿದ್ನಲ್ಲ. ನಿಮ್ಮ ಫ್ಯಾಮಿಲಿಗೆ ಆಮೇಲೆ ಗಿರೀಶ್ ಸರ್, ಐ ವಾಂಟ್ ಟು ಟೆಲ್ ಯು, ರೂಪಾ ಅವ್ರಿಗವರೇ ಬೆಳೆದಿರೋ ರೀತಿ ಇದೆಯಲ್ಲ, ಯಾಕಂದ್ರೆ ರೂಪಾ ಅವ್ರನ್ನ ಅವತ್ತಿನ ದಿವಸದಲ್ಲೂ ನಾವು ನೋಡಿದ್ವಿ, ಇವತ್ತಿನ ರೂಪನೂ ನೋಡಿದ್ವಿ. ಶಿ ಹ್ಯಾಸ್ ಗ್ರೋನ್. ಅವ್ರೊಂಥರ ಅವ್ರು ಬೈಕೊಂಡ್ರು ಪರವಾಗಿಲ್ಲ, ನಾನು ಅದನ್ನ ಹೇಳ್ಬಿಡ್ತೀನಿ. ನನಗೆ ನಿಮ್ಮ ನೋಡಿದ್ರೆ ಏನು ಗೊತ್ತಮ್ಮ ಜ್ಞಾಪಕ ಬರಲ್ಲ, ಹೇಳಿ. ಬೆಂಕಿಯಲ್ಲಿ ಅರಳಿದ ಹೂವು ಸುಹಾಸಿನಿ ಪಾತ್ರ ಜ್ಞಾಪಕ ಬರುತ್ತೆ. ನಿಜ, ಆಕ್ಚುಲಿ ನಾನು ಅದನ್ನ ಇಷ್ಟಪಡ್ತೀನಿ. ಅಲ್ಲ, ನಿಮ್ ನಿಜ ಜೀವನ ಅದು ಸಿನಿಮಾ. ಎಕ್ಸಾಕ್ಟ್ಲಿ, ಹೌದು. ನಿಮ್ಮ ನಿಜ ಜೀವನ ಅದು. ಸಚ್ ಅ ನೈಸ್ ಕಾಂಪ್ಲಿಮೆಂಟ್ ಸರ್. ನಿಜ, ನಾನು ಅದನ್ನ ಯಾವಾಗ್ಲೂ ಅನ್ಕೊಂತೀನಿ. ಬೆಂಕಿಯಲ್ಲಿ ಟ್ರೂ ಮಾ, ಬಾಟಮ್ ಆಫ್ ಮೈ ಹಾರ್ಟ್ ಹೇಳ್ತಾ ಇದೀನಿ. ಕಷ್ಟಪಟ್ಟು ಅವರು ಒಂದು ಸಂಸಾರನ ದಡಕ್ ಸೇರಿಸಿದ್ರು. ಈಸ್ ಎ ಟ್ರೂಲಿ ಇನ್ಸ್ಪಿರೇಷನಲ್ ಲೇಡಿ. ತುಂಬಾ ಆಧ್ಯಾತ್ಮದ ಬಗ್ಗೆ ತಿಳ್ಕೊಂಡಿದ್ದಾರೆ. ಅಂಡ್ ಅವರು ಪೊಲಿಟಿಕಲಿ ಎಲ್ಲದರಲ್ಲೂ ಬಹಳ ನಮ್ಮ ಹೆಮ್ಮೆ. ನಮ್ ಜೊತೆ ಇದ್ದವರು. ರೂಪಾ ಅವರೇ, ನಾನು ಅದೇ ಗಿರೀಶ್ ಅವ್ರಿಗೆ ಹೇಳ್ತಿದ್ದೆ, ಎಲ್ಲ ಈ ದೋಣಿ ಸಾಗಲಿ ಟೀಮ್ ಒಂದು ರಿಯೂನಿಯನ್ ಮಾಡೋಣ ಅಂತ. ಟೇಕ್ ದಟ್ ಇನಿಷಿಯೇಟಿವ್ ಅಂಡ್ ವಿ ವಿಲ್ ಡೂ ಮಾನ್ಸತಿ. ಶೋರ್ ಎನಿ ಟೈಮ್ ವಿಲ್ ಮೀಟ್ ಅಪ್ ರಘುರಾಮ್ ಜಿ. ಮನೇಲಿ ಎಲ್ಲರನ್ನು ಕೇಳ್ದೆ ಅಂತ ಹೇಳಿ. ಶೋರ್ ಮಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್. ಥ್ಯಾಂಕ್ ಯು. Okay. ರೂಪಾ ಅಯ್ಯರು ಈ ದೋಣಿ ಸಾಗಲಿ ಸಿನಿಮಾದಲ್ಲಿ ಒಂದು ಟ್ವಿಸ್ಟ್ ಕ್ಯಾರೆಕ್ಟರ್ ಅವ್ರದ್ದೇನೆ. ಅದು ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ. ಗಿರೀಶ್ ಅವರ ಮೊದಲನೆಯ ಶ್ರೀಮತಿ ಪಾತ್ರ, ಒಂದು ಮುಸ್ಲಿಂ ಹೆಣ್ಮಗಳ ಪಾತ್ರ ಮಾಡಿದರು. ಸೊ ಆಕೆ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ ಇವಾಗ. ಸೊ ಒಳ್ಳೇದಾಗಲಿ ರೂಪಾ ಮೇಡಮ್ ಅವರೇ, ನಿಮಗೂ ಒಳ್ಳೇದಾಗಲಿ. ಎಸ್ ಗಿರಿ, ಈ ಸಿನಿಮಾದಲ್ಲಿ ಮೈನಮ್ಮ ಪಂಡ್ರಿಬಾಯಿ ಅವರ ಸಿಸ್ಟರು, ನಿಮ್ಮ ತಾಯಿ ಪಾತ್ರ. ಎನಿ ಮೆಮೊರೀಸ್ ವಿತ್ ಮೈನಮ್ಮ? ಎಸ್. ಲೇಟರ್ ಆನ್ ಐ ರಿಯಲೈಸ್ಡ್ ನಮ್ಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಅಂದ್ರೆ ದೇ ಕುಡ್ ಹ್ಯಾವ್ ಯೂಸ್ಡ್ ಮೀ ಇನ್ ಅ ಬೆಟರ್ ವೇ. ಆಸ್ ಅ ಹೀರೋ, ನಾನು ಹೀರೋ ಪಾತ್ರದಲ್ಲಿರೋ, ದೇ ಕುಡ್ ಹ್ಯಾವ್ ಯೂಸ್ಡ್ ಮೀ ಇನ್ ಅ ಬೆಟರ್ ವೇ ಅಂತ. ಬೆಟರ್ ಕ್ಯಾರೆಕ್ಟರ್ಸ್ ಮಾಡ್ಬೋದಿತ್ತು ಅಂತ ನನ್ನ ಥಾಟ್. ಬಟ್ ಇಫ್ ಐ ಸಿ, ಈಗ ನಾನು ಮೂವೀಸ್ ಇದು ಸಾಂಗ್ಸ್ ಅನ್ನೆಲ್ಲ ನೋಡಿದ್ರೆ, ಸ್ಟಿಲ್ ಐ ಫೀಲ್ ದಟ್ ಫ್ರೆಶ್ನೆಸ್.